ನಮಸ್ಕಾರ ವೀಕ್ಷಕರೇ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಂತೆಂಥ ಜನ ಇದ್ದಾರೆ, ಜೊತೆಗೆ ಎಂತೆಂಥ ರಾಜಕಾರಣಿಗಳಿದ್ದಾರೆ, ಅದರಲ್ಲೂ ಈ ಕಲಿಯುಗದಲ್ಲಿ ಏನೇನು ಮಾಡ್ತಾರೆ, ಅವ್ರ ಮಾತಿಗೆ ಜನ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಇವತ್ತೊಂದು ಉದಾಹರಣೆಯನ್ನ ನಾನು ನಿಮಗೆ ತೋರಿಸ್ತೀನಿ. ಏನಪ್ಪಾ ಅಂತ ಅಂದ್ರೆ, ಕಾಂಗ್ರೆಸ್ನವರು, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಮೊನ್ನೆ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡ್ತಾ ಎಲ್ಲ ಹೆಣ್ಮಕ್ಕಳಿಗೂ ನೀವು ಖಾತೆಯನ್ನ ತೆರೀರಿ, ನಾವು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನಾವು ಗೆದ್ದ ನಂತರ ನಿಮಗೆ 1,1,00,000 ರೂಪಾಯಿ ವರ್ಷಕ್ಕೆ ಹಾಕ್ತೀವಿ, ತಿಂಗಳಿಗೆ 8,500 ರೂಪಾಯಿ ನಿಮ್ಮ ಖಾತೆಗೆ ಹಾಕ್ತೀವಿ, ನೀವು ಈಗಲೇ ಹೋಗಿ ನಿಮ್ಮ ಖಾತೆಗಳನ್ನ ರಚಿಸಿ ಅಕೌಂಟ್ ಕ್ರಿಯೇಟ್ ಮಾಡಿ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ, ನಮ್ಮ ಬೆಂಗಳೂರಿನ ಪೋಸ್ಟ್ ಆಫೀಸ್ ಇದೆಯಲ್ಲ, ವಿಧಾನಸೌಧದ ಎದುರುಗಡೆ ಇರುವಂತ ದೊಡ್ಡ ಪೋಸ್ಟ್ ಆಫೀಸ್, ಮುಖ್ಯ ಪೋಸ್ಟ್ ಆಫೀಸ್, ಆ ಪೋಸ್ಟ್ ಆಫೀಸ್ ಮುಂದೆ ಸಿಕ್ಕಾಪಟ್ಟೆ ಮಹಿಳೆಯರ ಸಾಲು. ಏನಪ್ಪ ಮಹಿಳೆಯರು, ಇದು ಇಲ್ಯಾಕೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೋಗಿ ನೋಡಿದ್ರೆ, ಆ ತಾಯಂದ್ರೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಮ್ಮ ರಾಹುಲ್ ಅಣ್ಣ ಹೇಳವ್ರೆ ನಮಗೆ 1,1,00,000 ರೂಪಾಯಿ ಹಾಕ್ತಾರಂತೆ ವರ್ಷಕ್ಕೆ, ಅದರಲ್ಲೂ ತಿಂಗಳಿಗೆ 8,500 ರೂಪಾಯಿ ಹಾಕ್ತಾರಂತೆ, ಹಂಗಾಗಿ ನಾವು ಅಕೌಂಟ್ ಮಾಡ್ಸೋಕೆ ಬಂದಿದ್ದೀವಿ ಸರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಜನ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಇನ್ನು ಕಾಂಗ್ರೆಸ್ ಗೆದ್ದೇ ಇಲ್ಲ, ಗೆಲ್ಲುತ್ತೋ ಇಲ್ವೋ ಅನ್ನೋದು ಗೊತ್ತೇ ಇಲ್ಲ, ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ, ಗೆಲ್ತೀವಿ ಅಂತ ನಂಬಿಕೆ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಇದೆಲ್ಲದರ ನಡುವೆ ಈ ಜನ ಬಂದು ಅಕೌಂಟ್ ಮಾಡಿಸ್ತಾ ಇದ್ದಾರೆ. ನಾವು ಹೋಗಿ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು, ಸರ್ ರಾಹುಲ್ ಗಾಂಧಿ ಅವರು ಗೆದ್ದೇ ಗೆಲ್ತಾರೆ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ, ಮೋದಿ ಅವರು ಗೆಲ್ಲಲ್ಲ, ಕಾಂಗ್ರೆಸ್ ಗೆಲ್ಲಬೇಕು ಅಂತಾನೆ ನಾವು ಅವ್ರಿಗೆ ವೋಟ್ ಮಾಡಿದ್ದೀವಿ, ಅವರು ನಮಗೆ ದುಡ್ಡು ಹಾಕ್ತೀನಿ ಅಂದಿದ್ದಾರೆ. ಬಹಳ ಏನು ಅವರು ಆತ್ಮವಿಶ್ವಾಸದ ಮಾತುಗಳನ್ನ ಕೇಳಿ ನನಗೆ ಆಶ್ಚರ್ಯ ಹೋಗ್ಬಿಡ್ತು. ಏನಪ್ಪ ಇವರು ಹಿಂಗೆಲ್ಲ ಮಾತನಾಡ್ತಾ ಇದ್ದಾರಲ್ಲ ಅಂತ ಹೇಳಿ. ಜೊತೆಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕೂಸು ಅಂದ್ರೆ ನಮ್ಮ ಕಡೆ ಎಲ್ಲ ಒಂದು ಮಾತಿದೆ, ಕೂಸು ಹುಟ್ಟೋ ಮುನ್ನ ಕುಲಾವಿ ಹೊಲಿಸಿದ್ರಂತೆ, ಹಂಗಾಯ್ತು ಇವ್ರ ಪರಿಸ್ಥಿತಿ ಅನ್ನೋದು ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಗೆಲ್ಲಲೇಬೇಕು ಅಂತ ಹೇಳಿ ಹಠ ತೊಟ್ಟು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬಹಳಷ್ಟು ಸವಲತ್ತನ್ನ ನಿಮಗೆ ಮಾಡಿಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ವರ್ಷಕ್ಕೆ 1,00,000 ರೂಪಾಯಿ ಪ್ರತಿ ಮಹಿಳೆಗೂ ಕೊಡ್ತೀವಿ, ಖಾತೆಗೆ ಹಾಕ್ತೀವಿ ಅಂತ ಹೇಳಿ ಹೇಳಿಬಿಟ್ಟಿದ್ದಾರೆ. ಅದನ್ನೇ ನಂಬ್ಕೊಂಡಿರುವಂತ ಈ ಮಹಿಳೆಯರು, ಓ ಮೈ ಗಾಡ್, ನೋಡಿ ಖಾತೆ ರಚಿಸುವುದಕ್ಕೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ. ಇನ್ನು ಅಲ್ಲಿನ PRO ಅವರನ್ನ ನಾನು ಮಾತನಾಡಿಸಿದೆ. ಆಗ ಹೇಳ್ತಾರೆ PRO, ಪ್ರತಿನಿತ್ಯ ಇದೇ ಹಾಡಾಗಿದೆ ಸರ್, ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ಬರ್ತಾರೆ ಬೆಳಗ್ಗೆ 4 ಗಂಟೆ 4:15ಗೆ ಬಂದು ನಿಂತ್ಕೊಂಡು ಬಿಡ್ತಾರೆ, ಭಾಳ ಕಷ್ಟ ಆಗ್ತಾ ಇದೆ, ಬೆಳಗ್ಗೆ 4:15ಯಿಂದ ಸಂಜೆ 7 ಗಂಟೆವರೆಗೂ ಇಲ್ಲೇ ಇರ್ತಾರೆ, ಬಹಳಷ್ಟು ಜನರ ಅಕೌಂಟನ್ನು ಕೂಡ ನಾವು ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ ಅಂತೆಲ್ಲ ಅವರು ಮಾತನಾಡಿದರು. ಅಂದರೆ ಬೆಳಗ್ಗೆ 4:15ಯಿಂದ ಸಂಜೆ 7 ಗಂಟೆವರೆಗೂ ಮಹಿಳೆಯರು ಅಲ್ಲೇ ಇದ್ದೇ ಇರ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ, ಅಲ್ಲಿ ಹೆಚ್ಚಾಗಿ ಬರೋರು ಮುಸ್ಲಿಂ ಮಹಿಳೆಯರು, ಮುಸ್ಲಿಂ ಮಹಿಳೆಯರೇ ಹೆಚ್ಚಾಗಿ ಬರ್ತಾ ಇದ್ದಾರೆ. ಮುಸ್ಲಿಮ್ಸ್ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, ಆ ಗ್ರೂಪ್ಗೆ ಈ ರೀತಿಯಾಗಿ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ನಿಮ್ಮ ಅಕೌಂಟ್ ರಚನೆ ಮಾಡಬೇಕು, ಅದಾದ ನಂತರ ರಾಹುಲ್ ಗಾಂಧಿ ಅವರು ಗೆಲ್ತಾರೆ, ರಾಹುಲ್ ಗಾಂಧಿ ಗೆದ್ರೆ ನಿಮಗೆ 1,1,00,000 ರೂಪಾಯಿ ಹಣ ಹಾಕ್ತಾರೆ ಅನ್ನೋದನ್ನ ವಾಟ್ಸಪ್ ಗ್ರೂಪಲ್ಲಿ ಆ ಸಂದೇಶ ಶೇರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದಾರಂತೆ. ಹಂಗಾಗಿನೇ ಬರ್ತಾನೆ ಇದ್ದಾರೆ, ಜನರ ಸಂಖ್ಯೆ ಕಡಿಮೆ ಆಗ್ತಾನೆ ಇಲ್ಲ, ಮಹಿಳೆಯರಂತೂ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತೇ ಅಲ್ಲಿ ಒಂದು 3,000 ಅಕೌಂಟ್ಗಳೇನೋ ಕ್ರಿಯೇಟ್ ಆದ್ವು ಅಂತ ಹೇಳಿ ಅಲ್ಲಿನ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು. ಅಂದ್ರೆ ಬಹಳಷ್ಟು, ಅಂದ್ರೆ ಒಂದು 4-5 ದಿನಗಳಿಂದಲೂ ಕೂಡ ಇದು ನಡೀತಾನೆ ಇದೆ ಅಂತ ಈ ಪ್ರಕ್ರಿಯೆ, ಪ್ರತಿನಿತ್ಯ ಸಾವಿರಾರು ಮಹಿಳೆಯರು ಬರ್ತಾರೆ ಅಂತ ಹೇಳಿ ಅಲ್ಲಿನ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು. ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ, ಜೊತೆಗೆ ನಗು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇನ್ನು ಕಾಂಗ್ರೆಸ್ನವ್ರು ಗೆಲ್ಲಬೇಕು, ಅದಾದ ನಂತರ ಅವ್ರಿಗೆ ದುಡ್ಡು ಹಾಕಬೇಕು, ಬಹಳ ಕತೆ ಇದೆ ಇದು, ಏನಾಗುತ್ತೆ ನೋಡೋಣ. ಆದರೆ ಇವರನ್ನ ನೋಡಿ ಮಾತ್ರ ಏನು ಮಾಡಬೇಕಪ್ಪ ಅಂತ ಗೊತ್ತಾಗ್ತಿಲ್ಲ, ನಗಬೇಕಾ ಅಳಬೇಕಾ ಅನ್ನೋದು ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ರಾಹುಲ್ ಗಾಂಧಿ ಅವ್ರಿಗೆ ಗೆದ್ರೆ 1,00,000 ರೂಪಾಯಿ ಹಾಕ್ತೀನಿ ಅಂತ ಈ ಮಹಿಳೆಯರು ನಂಬ್ಕೊಂಡು ಈಗ ಈ ರೀತಿಯಾಗಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇರೋದು, ಜೊತೆಗೆ ಇನ್ನೂ ಗೆದ್ದೇ ಇಲ್ಲ ಕಾಂಗ್ರೆಸ್ನವರು. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಬೆಳಗ್ಗೆನೆ ಬಂದು ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರಲ್ಲ, ನೀವೇನು ಹೇಳ್ತೀರಿ ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.